ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇನ್ಶಾ ಅಲ್ಲಾ ನಮಗೆಲ್ಲರಿಗೂ ಇವತ್ತು ಚಂದ್ರ ದರ್ಶನವಾಗುವುದು ಎಲ್ಲರಿಗೂ ಗೊತ್ತಿದೆ. ಮಗರಿಬ್ ನಮಾಜ್ ಆಗಿ ಕೆಲವು ನಿಮಿಷಗಳು ಹೋದ ತಕ್ಷಣ ಚಂದ್ರ ದರ್ಶನವಾಗುವುದು ಎಲ್ಲರಿಗೂ ಗೊತ್ತಿದೆ. ಇನ್ಶಾ ಅಲ್ಲಾ ಇವತ್ತು ರಾತ್ರಿ ತರಾವೀಹ್ ನಮಾಜ್ಗಳು ನಮ್ಮ ಜೀವನದಲ್ಲಿ ಇವತ್ತಿನಿಂದ ಇನ್ಶಾ ಅಲ್ಲಾ ರಂಜಾನ್ ಪರಿಪೂರ್ಣವಾಗಿ ತರಾವೀಹ್ ನಮಾಜ್ ಮಾಡುವವರಾಗಬೇಕು. ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ನಿಮಗೆಲ್ಲರಿಗೂ ಗೊತ್ತಿದೆ, ರಂಜಾನ್ ತಿಂಗಳು ಬಂತು ಎಂದಾದರೆ ಎಷ್ಟೋ ಜನ ಖುಷಿ ಪಡುವವರು. ಅದರಲ್ಲಿ ಕೆಲವು ಜನಗಳು ರಂಜಾನ್ ತಿಂಗಳು ಬಂತು ಎಂದರೆ ತುಂಬ ನೊಂದುಕೊಳ್ಳುವವರು, ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುವವರು. ರಂಜಾನ್ ತಿಂಗಳು ಬಂತಲ್ಲವೇ, ಇನ್ನು ಯಾವುದೇ ಒಂದು ತಪ್ಪಿಗೆ ಹೋದರೆ ಜನಗಳಿಗೆ ಗೊತ್ತಾಗುತ್ತೆ, ತಿಂದರೆ ಜನಗಳಿಗೆ ಗೊತ್ತಾಗುತ್ತೆ ಅಂತೇಳಿ ಕದ್ದು ಮುಚ್ಚಿ ತಪ್ಪು ಮಾಡುವುದು, ಕದ್ದು ಮುಚ್ಚಿಕೊಂಡು ತಿನ್ನುವುದು ಸಹಜವಾಗಿದೆ. ರಂಜಾನ್ ಬಂತು ಎಂದು ಸಂತೋಷ ಪಡುವವನು ನಾಳೆ ನರಕದಲ್ಲಿ ಅವನಿಗೆ ನರಕಲೋಕವು ಹರಾಮಾಗಿರುತ್ತದೆ ಎಂದು ಮುಹಮ್ಮದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ರಂಜಾನ್ ತಿಂಗಳು ಬಂತು ಎಂದಾದರೆ ಸಂತೋಷ ಪಡಬೇಕು, ಅದಾಗಿದೆ ಇಸ್ಲಾಂ ನಮಗೆ ಕಲಿಸಿಕೊಡುವುದು. ಹದೀಸ್ ಆ ಥರ ಹೇಳುವುದು, ರಂಜಾನ್ ತಿಂಗಳು ಬಂತು ಎಂದು ಹೇಳುವಾಗ ತುಂಬ ಸಂತೋಷವಾಗಿರಬೇಕು. ಈಗ ಕೆಲವೊಂದು ಜನಗಳು ಸಂತೋಷವಾಗುವುದಿಲ್ಲ, ನೊಂದುಕೊಳ್ಳುತ್ತಾರೆ. ರಂಜಾನ್ ತಿಂಗಳು ಬಂತು, ಉಪವಾಸ ಹಿಡಿಬೇಕು, ತರಾವೀಹ್ ನಮಾಜ್ ಮಾಡಬೇಕು, ತುಂಬ ಬೇಜಾರು. ಆ ಥರ ನಾವಾಗಬಾರದು. ನಾವೆಲ್ಲರೂ ರಂಜಾನ್ ತಿಂಗಳಲ್ಲಿ ಇನ್ಶಾ ಅಲ್ಲಾ ಸಂತುಷ್ಟದಿಂದ ಉಪವಾಸ ಆಚರಿಸಿಕೊಂಡು ನಮ್ಮ ಸಹರಿಗಳು, ನಮ್ಮ ಇಫ್ತಿಯಾರಗಳು ಒಳ್ಳೆಯ ರೀತಿಯಲ್ಲಿ ಆಗಿರಬೇಕು. ಇನ್ಶಾ ಅಲ್ಲಾ ನಾಳೆ ಸಹರಿ ನಾವು ಮಾಡಿ ರಂಜಾನ್ ಉಪವಾಸಕ್ಕೆ ನಾವು ತಯಾರಾಗುತ್ತೇವೆ. ರಂಜಾನ್ ಉಪವಾಸ ಎನ್ನುವಾಗ ಸಹರಿ ಮಾಡಿಕೊಂಡು ಫಜರ್ ನಮಾಜ್ ಮಾಡಿ 11 ಗಂಟೆ ತನಕ ಒಳ್ಳೆಯ ನಿದ್ದೆ ಮಾಡಿ 11 ಗಂಟೆಗೆ ಹೆಚ್ಚೆತ್ತ ನಂತರ ಇನ್ನಿತರ ಜನಗಳ ಗೀಬತ್ ಹೇಳುವುದು, ಫಸಾದ್ ಹೇಳುವುದು, ನಮೀಮತಿ ಹೇಳುವುದು ಸಹಜವಾಗಿದೆ. ಅದು ನಮ್ಮಲ್ಲಿ ಯಾವತ್ತೂ ಅದಿರಬಾರ್ದು. ರಂಜಾನಲ್ಲಿ ಉಪವಾಸ ಹಿಡಿದುಕೊಂಡು ನಾವು ಇನ್ನೊಂದು ವ್ಯಕ್ತಿಗಳ ಗೀಬತ್ತು ಹೇಳುವುದು ನಮ್ಮ ಉಪವಾಸ ಬಾತಿಲಾಗತ್ತೆ, ನಮಗೆ ಉಪವಾಸದ ಪ್ರತಿಫಲನೆ ಸಿಗಲ್ಲ. ಆದ್ದರಿಂದ ಸಹೋದರರೇ, ಒಂದು ವ್ಯಕ್ತಿಯ ಗೀಬತ್, ಅವನು ಆ ಥರ, ಇವನು ಈ ಥರ, ಅವನು ಕೆಟ್ಟವನು, ಇವನು ಒಳ್ಳೆಯವನು ಎಂದು ಅವನು ಮನೆಯಲ್ಲಿ ಕುಳಿತುಕೊಂಡು ಅವನು ಇನ್ನೊಬ್ಬರ ವಿಷಯಗಳನ್ನು ಮಾತನಾಡುವಾಗ ಅಲ್ಲ ಗೀಬತ್ತು ಅಶದ್ದು ಮಿನ ಜಿನಾ. ಗೀಬತ್ ಎನ್ನುವುದು ಜಿನಕ್ಕಿಂತ ದೊಡ್ಡ ಕಷ್ಟಕರವಾದ ವಿಷಯವಾಗಿದೆ, ತುಂಬ ಕಠಿಣವಾದ ಶಿಕ್ಷೆ ಇರುವಂತಹ ವಿಷಯವಾಗಿದೆ ಗೀಬತ್. ಗೀಬತ್ತಿನಿಂದ ಅಲ್ಲಾಹು ನಮ್ಮೆಲ್ಲರನ್ನು ಕಾಪಾಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಗಂಜಾಮಿನ ಸ್ವಲಾತ ಮಜ್ಲಿಸಿಗೆ ಬಂದ ಎಷ್ಟೋ ಅಭಿಮಾನಿಗಳು, ಎಲ್ಲ ಧರ್ಮದವರು, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಇವತ್ತು ಬೆಳಿಗ್ಗೆಯಿಂದ ಎಷ್ಟೋ ಕಾಲ್ಗಳು ಮಾಡಿದ್ದಾರೆ. ಉಸ್ತಾದ್, ನನಗೆ ನೀವು ದುಆ ಮಾಡಬೇಕು, ರಂಜಾನಲ್ಲಿ ನಮ್ಮನ್ನು ಮರೆಯಬಾರದು ಅಂತ. ಅಲ್ಲಾಹು ನಮ್ಮೆಲ್ಲರ ಕಷ್ಟಕ್ಕೆ ಪರಿಹಾರವನ್ನು ಕೊಟ್ಟು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾ ರಂಜಾನ್ ಉಪವಾಸ ಹಿಡಿಯುವಾಗ ನಾವು ನಮ್ಮ ಭಾಗದಿಂದ ಯಾವುದೇ ಒಂದು ತಪ್ಪುಗಳು ಬರಬಾರದು. ತಪ್ಪುಗಳು ಬಂದರೆ ನಮ್ಮ ರೋಜಾ ಬಾತಿಲಾಗಿ ಹೋಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಹಸಿವಿನಿಂದಿದ್ದು ಏನು ಪ್ರಯೋಜನ? ಬೆಳಿಗ್ಗೆಯಿಂದ ಸಂಜೆ ತನಕ ಹಸಿವಿನಿಂದ ಬಳಲಿಕೊಂಡು ನಾವು ಜೀವನ ಮಾಡುವಾಗ ನಮ್ಮ ಶರೀರಕ್ಕೆ ಇದು ಒಂದು ಎಕ್ಸಸೈಸ್, ನನ್ನ ಶರೀರಕ್ಕೆ ಇದೊಂದು ವ್ಯಾಯಾಮ ಎಂಬ ಚಿಂತೆ ಕೂಡ ಬರಬಾರದು. ವ್ಯಾಯಾಮ ಒಂದು ಎಕ್ಸಸೈಸ್, ಒಂದು ಭಾಗದಿಂದ ಅಲ್ಲಾಹು ನಮಗೆ ಇದು ಕೊಡುವುದದು. ನಮ್ಮ ಉದ್ದೇಶ ತಕ್ವ ಉಳ್ಳವರಾಗಬೇಕು, ನಾವು ತಕ್ವ ಇದ್ದವರಾಗಬೇಕು, ಮುತ್ತಕಿಯಾಗಬೇಕು ಎಂಬ ಉದ್ದೇಶದಿಂದವಾಗಿದೆ ರಂಜಾನ್ ಉಪವಾಸ. ರಂಜಾನ್ ಉಪವಾಸದಲ್ಲಿ ಕೆಲವೊಂದು ತಪ್ಪುಗಳು ನಮ್ಮ ಕಡೆಯಿಂದ ಸಂಭವಿಸುತ್ತದೆ. ನಾವರಿಯದೆ, ನಾವು ಗೊತ್ತಿಲ್ಲದ ರೀತಿಯಲ್ಲೇ ಒಂದು ಕಾಗದವನ್ನು ಸುರುಟಿಕೊಂಡು ಈ ಥರ ಕಿವಿಗೆ ಹಾಕುವುದು, ತಿರುಗಿಸುವುದು, ಉಪವಾಸ ಬಾತಿಲಾಗತ್ತೆ, ಸುಮ್ಮನೆ ವೇಸ್ಟ್ ಆಯಿತು. ಅದೇ ರೀತಿ ನಾವು ಉಗುಳು ನೀರನ್ನು ನುಂಗುವುದು ಇಸ್ಲಾಂ ಕಲಿಸಿದೆ. ಆದರೂ ಕಾಫ್ ಬಂದಾಗ
ಆ ಖಾಫನ್ನು ಹೊಟ್ಟೆ ಒಳಗಡೆ ತಗೊಳ್ಳುವುದರಿಂದ ನಮ್ಮ ಉಪವಾಸವು ಕೂಡ ಅಸಿಂಧುವಾಗುತ್ತದೆ, ಅದು ಸ್ವಹಿಯಾಗುವುದಿಲ್ಲ, ಬಾತಿಲಾಗುತ್ತೆ. ಎಲ್ಲಿ ತೆರೆಯಲ್ಪಟ್ಟ ಹೋಲ್ಸುಗಳಿದೆಯೋ ಅಲ್ಲಿ ಯಾವುದೇ ಒಂದು ವಸ್ತು ಒಳಗಡೆ ಹೋಗಬಾರದು. ಕಿವಿಯ ಒಳಗಡೆ, ಹೊಟ್ಟೆಯ ಒಳಗಡೆ, ಈ ಥರ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಫುಕಹಾಗಳು ಅವರ ಗ್ರಂಥಗಳಲ್ಲಿ ಚರ್ಚೆ ಮಾಡುವುದು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಒಂದು ವ್ಯಕ್ತಿ ಉಗುಳು ನೀರನ್ನು ಲಿಪ್ಸ್ಗೆ ತಗೊಂಡು ಬಂದು ಈ ಥರ ಮಾಡಿ 2ನೇ ಸಲ ಅದನ್ನು ಈ ಥರ ಮಾಡಿ ನುಂಗುವುದರಿಂದ ಕೂಡ ಉಪವಾಸವು ಬಾತಿಲಾಗುತ್ತೆ. ಒಬ್ಬ ವ್ಯಕ್ತಿ ಉಗುಳುತ್ತಾನೆ, ಉಗುಳುವ ಸಂದರ್ಭದಲ್ಲಿ ಸ್ವಲ್ಪ ಉಬ್ಬಿ ನೀರು ಸ್ವಲ್ಪ ಇಲ್ಲಿ ಬಾಕಿಯಾಗುತ್ತೆ, ಅದನ್ನು ರಿಪೀಟ್ ತಗೊಂಡು ನುಂಗುವುದರಿಂದ ಉಪವಾಸವು ಕೂಡ ಅಸಿಂಧುವಾಗುತ್ತದೆ, ಬಾತಿಲಾಗುತ್ತೆ. ಇಂತಹ ಕಾರ್ಯಗಳಿಂದ ತುಂಬ ಜಾಗೃತರಾಗಿರಬೇಕು. ಇನ್ಶಾ ಅಲ್ಲಾ. ಕೆಲವರಿಗೊಂದು ಸಂಶಯವಿರುತ್ತೆ, ಇಂಜೆಕ್ಷನ್ ಕೊಟ್ಟರೆ ಉಪವಾಸ ಹೋಗುತ್ತದೋ ಇಲ್ಲವೋ. ಮಸಲಿಗೆ ಇಂಜೆಕ್ಷನ್ ಕೊಡುವುದರಿಂದ ಉಪವಾಸ ಬಾತಿಲಾಗುವುದಿಲ್ಲ. ನರಕ್ಕೆ ಇಂಜೆಕ್ಷನ್ ಕೊಡುವುದರಿಂದ ಉಪವಾಸ ಬಾತಿಲಾಗುತ್ತೆ ಎಂದು ಹೇಳುವಂತಹ ಇಮಾಮ್ಗಳು ಕೂಡ ಇದ್ದಾರೆ. ಇದರ ಬಗ್ಗೆ ತುಂಬ ಚರ್ಚೆಗಳಿದೆ. ಹಾಸ್ಪಿಟಲ್ಗೆ ಅನಿವಾರ್ಯ ಸಂದರ್ಭದಲ್ಲಿ ಇಂಜೆಕ್ಷನ್ ಕೊಡಲೇಬೇಕಾಗುತ್ತದೆ, ಕೊಟ್ಟರೆ ನನ್ನ ರೋಜಾ ಬಾತಿಲಾಗುವುದಿಲ್ಲ ಎಂಬ ಭಾವನೆಯಿಂದ ಇರುವುದಾದರೆ ಉಪವಾಸಕ್ಕೆ ಯಾವುದೇ ಒಂದು ಭಂಗ ಬರುವುದಿಲ್ಲ. ಆದ್ದರಿಂದ ಸಹೋದರರು, ಇದೆಲ್ಲವೂ ನಾವು ಕಲಿತಿರಬೇಕಾಗಿರುತ್ತದೆ. ಉಪವಾಸವಾಗಿರಬೇಕು. ಬೆಳಿಗ್ಗೆಯಿಂದ ಸಂಜೆ ತನಕ ಹಸಿವಿನಿಂದ ಇದ್ದು ನೀವು ನೊಂದುಕೊಂಡು ಕಷ್ಟಪಟ್ಟು ಫಜ್ರ್, ಲುಹ್ರ್, ಅಸರ್, ಮಗ್ರಿಬ್, ಇಶಾ ನಮಾಜ್ ಮಾಡಿಕೊಂಡು ಇದ್ದು ಏನು ಪ್ರಯೋಜನ? ಉಪವಾಸ ಇರಬೇಕು. ಉಪವಾಸಗರನಾಗಿರಬೇಕೆಂದರೆ, ನಮ್ಮ ಉಪವಾಸವಾಗಿರಬೇಕೆಂದಾದರೆ ಸರ್ವ ಗೀಬತ್ತುಗಳಿಂದ, ನಮೀಮತ್ತುಗಳಿಂದ, ಫಸಾದುಗಳಿಂದ ಎಲ್ಲದರಿಂದ ನಾವು ದೂರವಾಗಿ ಇನ್ನೊಬ್ಬರ ವಿಷಯದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗದೆ ನಾವು ನಮ್ಮ ಕಾರ್ಯವನ್ನು ಮಾತ್ರ ನಾವು ಆಲೋಚನೆ ಮಾಡುತ್ತಿರಬೇಕು. ಅಲ್ಲಾಹನ ಪರಿಶುದ್ಧ ಕುರ್ಆನ್ ಶರೀಫನ್ನು ಅಲ್ಲಾಹನ ಭಯ ನಮ್ಮ ಹತ್ರ ಇರಬೇಕು. ಅಲ್ಲಾಹನ ಭಯ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು. ನಾನು ತಪ್ಪು ಮಾಡುವುದು, ನಾನು ರೋಜಾ ನೋಡದೇ ಇರುವುದು, ನಾನು ತರಾವೀಹ್ ನಮಾಜ್ ಮಾಡದೇ ಇರುವುದು ಯಾರಿಗೂ ಗೊತ್ತಾಗಲ್ಲ. ನಾನು ಮನೆಯೊಳಗೆ ಕುಳಿತುಕೊಂಡು ನಾನು ತಿನ್ನುವುದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಾಹು ಗೊತ್ತು ಮಾಡುತ್ತಾನೆ, ಅಲ್ಲಾಹನಿಗೆ ಗೊತ್ತಾಗುತ್ತೆ ಎಂಬ ಒಂದು ಬೋಧ ನಮ್ಮ ಮನಸ್ಸಲ್ಲಿರಬೇಕು. ಉಪಬೋಧ ಮನಸ್ಸು, ಆ ಒಂದು ಬೋಧ ಮನಸ್ಸು ನಮ್ಮ ಮನಸ್ಸಾಗಿರಬೇಕು. ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುರವರು ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಆಡು ಮೇಯಿಸಿಕೊಂಡು ಹೋಗುವಂತಹ ಒಂದು ವ್ಯಕ್ತಿಯನ್ನು ನೋಡುತ್ತಾರೆ. ಆಡುಗಳು ಮೇಯುತ್ತಿದೆ. ಕೆಲವು ಆಡುಗಳಲ್ಲಿ ಅದರ ಕೆಣೆಗಳು ನೋಡಿದರೆ ಹಾಳು ತುಂಬಿರುವುದು ನೋಡಿ ತುಂಬ ಖುಷಿಯಾಗುತ್ತೆ. ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುರವರೇ, ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುರು ಅವರನ್ನು ಕರೆದುಕೊಂಡು ಕೇಳಿದರು, ಓ ಮನುಷ್ಯ, ನಿನ್ನಲ್ಲಿರುವ ಆಡು ಅದರ ಹಾಲು ಸ್ವಲ್ಪ ಕೊಡುವೆಯಾ ಎಂದು ಕೇಳಿದಾಗ, ಇದು ನನ್ನ ಆಡಲ್ಲ, ನಾನು ಆಡು ಮೇಯಿಸುವ ಒಂದು ವ್ಯಕ್ತಿ, ಇದರ ಓನರ್ ಬೇರೆ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದಾಗ ಉಮರ್ ಇಬ್ನ್ ಖತ್ತಾಬ್ ಆಲೋಚನೆ ಮಾಡುತ್ತಾರೆ, ಇವನ ತಕ್ವದಿಂದ ಹೇಳುತ್ತಿದ್ದಾನೋ ಅಥವಾ ಮನಸ್ಸಿಂದ ಅಲ್ಲ, ತಕ್ವದಿಂದ ಅಲ್ಲ ಇವನು ಹೇಳುತ್ತಿರುವುದು. ಇವನು ತಕ್ವದಿಂದ ಹೇಳುವುದಾದರೆ ನನ್ನ ಮಾತಿಗೆ ಇವನು ಒಪ್ಪಿಕೊಳ್ಳುತ್ತಾನೆ ಎಂದು ಹೇಳಿ ಉಮರ್ ಇಬ್ನ್ ಖತ್ತಾಬ್ ಒಂದು ಟ್ರಿಕ್ಸ್ ಉಪಯೋಗ ಮಾಡುತ್ತಾರೆ. ಓ ಮನುಷ್ಯ, ನೀನೊಂದು ಕೆಲಸ ಮಾಡು, ಆಡನ್ನು ನೀನು ನನಗೆ ಸೇಲ್ ಮಾಡು, ನನಗೆ ಹಾಲು ಸಿಗತ್ತೆ, ನನಗೆ ಆಡು ಸಿಗತ್ತೆ, 2 ಸಿಗತ್ತೆ, ನಿನಗೆ ದುಡ್ಡು ಸಿಗತ್ತೆ. ನಿನಗೆ ಆಡು ಸೇಲು ಮಾಡಿದಾಗ ಆಡಿನಿಂದ ಬರುವಂತಹ ದುಡ್ಡು ನಿನಗೆ ಸಿಗುತ್ತೆ. ಆಡು ಮತ್ತು ಹಾಲು ನನಗೆ ಸಿಗುತ್ತೆ. ಇದೆಲ್ಲ ಓಕೆ. ಓನರ್ ಹತ್ರ ಹೇಳುವುದು ಯಾವ ಥರ? ಅದು ನಾಯಿ ಹಿಡಿದುಕೊಂಡು ಹೋಯಿತು, ಚೆನ್ನಾಯಿ ಅಂತ ಹೇಳುವಂಥ ಒಂದು ನಾಯಿ ಹಿಡಿದುಕೊಂಡು ಹೋಯಿತು, ನಾನು ಮೇಯಿಸ್ತಾ ಹೋಗುವಾಗ ಅದು ಬಂದು ಎತ್ತುಕೊಂಡು ಹೋಯಿತು ಅಂತ ಹೇಳಿಬಿಡುವಂಥ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುರನ್ನು ಟ್ರಿಕ್ಸ್ ಅವನ ಹತ್ರ ಮಾತನಾಡುತ್ತಾರೆ. ಎಲ್ಲದಕ್ಕೂ ಓಕೆ ಮಾಡ್ತಾನೆ. ಓಕೆ ಉಮರ್ ಇಬ್ನ್ ಖತ್ತಾಬ್ ರವರೇ, ನಿಮಗೆ ಹಾಲು ಸಿಗುತ್ತೆ, ಹಾಡು ಸಿಗುತ್ತೆ, ನನಗೆ ಮೊಣಿ ಸಿಗತ್ತೆ. ಸೊ ಐನಲ್ಲಾಹ್, ಅಲ್ಲಾಹು ಇಲ್ಲಿ, ಅಲ್ಲಾಹು ನೋಡುವುದಿಲ್ಲವೇ, ಅಲ್ಲಾಹು ಕಾಣುವುದಿಲ್ಲವೇ ಎಂದು ಕೇಳಿದಾಗ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುರವರು ಅತ್ತು ಬಿಡುತ್ತಾರೆ. ಕಣ್ಣಿಂದ ಕಣ್ಣೀರು ಸುರಿಸುತ್ತಾರೆ, ಬಿಕ್ಕಿ ಬಿಕ್ಕಿ ಅಳುತ್ತಾರೆ, ಅಳ್ಕೊಂಡು ಹೇಳ್ತಾರೆ. ಅವರು ನಡೆಯುತ್ತಾ ಹೋಗ್ತಾರೆ. ಯಾವ ಥರ? ಯಕೂಲು ذلك العبد أين الله
ಯಕೂಲು ذلك العبد أين الله ಯಕೂಲು ذلك العبد أين الله. ಅಡಿಮೆ ಕೇಳ್ತಿದ್ದಾನೆ, ಅಲ್ಲಾಹು ನೋಡುವುದಿಲ್ಲವೇ, ಅಲ್ಲ ಕಾಣುವುದಿಲ್ಲವೇ, ಅಲ್ಲ ಕಾಣುವುದಿಲ್ಲವೇ, ಅಲ್ಲಾಹು ಎಲ್ಲಿ ಎಂಬ ಒಂದು ಕ್ವಶನ್ ಮಾಡ್ತಾ ಇದ್ದಾನೆ ಎಂದು ಒಂಥರ ಜನಗಳ ಮುಂದೆ ಹೇಳಿ 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 ನಡೆಯುತ್ತಾ ಹೋಗ್ತಾರೆ. ಆ ಮನುಷ್ಯನಿಗಿರುವ ತಕವ ಎಷ್ಟಿರಬಹುದು ಎಂದು ನೋಡಿ. ನಾನು ವ್ಯವಹಾರ ಮಾಡುವಂತಹ ಈ ಆಡು ನನ್ನ ಓನರ್ಗೆ ಗೊತ್ತಾಗುವುದಿಲ್ಲ. ನಾನು ವ್ಯಾಪಾರ ಮಾಡುವ ಈ ಆಡಿನ ದುಡ್ಡು ನನ್ನ ಕೈಗೆ ಬರುವುದು ಬೇರೊಬ್ಬನಿಗೆ ಗೊತ್ತಾಗುವುದಿಲ್ಲ. ಸೊ ಅಲ್ಲಾಹು ನೋಡುತ್ತಾನೆ ಎಂಬ ಒಂದು ಭಯ ಅವರಿಗಿತ್ತು. ಅದೇ ಥರವಾಗಿರಬೇಕು ನಮ್ಮ ಸರ್ವ ಅಮಾಲುಗಳು ಕೂಡ. ಅಲ್ಲಾಹು ಗೊತ್ತು ಮಾಡುತ್ತಾನೆ, ಅಲ್ಲಾಹು ತಿಳಿದಿರುತ್ತಾನೆ, ಅಲ್ಲಾಹು ನೋಡಿಕೊಂಡೇ ಇರುತ್ತಾನೆ ಎಂಬ ಒಂದು ಬೋಧ ನಮ್ಮ ಮನಸ್ಸಲ್ಲಿರಬೇಕು. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲ ಎಷ್ಟೋ ವ್ಯಕ್ತಿಗಳನ್ನು ಕಳೆದ ರಂಜಾನಿನಿಂದ ಈ ರಂಜಾನಿಗೆ ಒಳಗಾಗಿ ಅಲ್ಲಾಹು ತೆಗೆದುಕೊಂಡು ಹೋದ, ಅವರ ರೂಹಗಳನ್ನು ತೆಗೆದುಕೊಂಡು ಹೋದ. ನಾಳೆ ಉಪವಾಸವಾದರೂ ಕೂಡ ಇವತ್ತು ನಾವು ಉಪವಾಸ ಹಿಡಿಯುತ್ತಿದ್ದೇವೋ, ನಾವು ಇವತ್ತಿನ ಉಪವಾಸ ನಾಳೆಯ ಉಪವಾಸ ಇವತ್ತು ನಾವು ರೆಡಿಯಾಗುತ್ತಿದ್ದೇವೆ, ಸೊ ನಾಳೆ ನಮಗೆ ಉಪವಾಸ ಹಿಡಿಯಲಿಕ್ಕೆ ಆಗುತ್ತದೆಯೋ ಇಲ್ಲವೋ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮರಣ ಯಾವ ಸಂದರ್ಭದಲ್ಲಿ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಳೆದ ವರ್ಷ ನಮ್ಮೊಟ್ಟಿಗೆ ತರಾವೀಹ್ ನಮಾಜ್ ಮಾಡಿದವರು, ನಮ್ಮೊಟ್ಟಿಗೆ ಒಟ್ಟಿಗೆ ಸೇರಿಕೊಂಡು ಇಫ್ತಿಯಾರ್ ಮಾಡಿದವರು, ನಮ್ಮೊಟ್ಟಿಗೆ ಸೇರಿಕೊಂಡು ಸಹರಿ ಮಾಡಿದವರು, ನಮ್ಮೊಟ್ಟಿಗೆ ಕುಳಿತುಕೊಂಡು ಕುರ್ಆನ್ ಶರೀಫ್ ಓದಿದವರು, ನಮ್ಮೊಟ್ಟಿಗೆ ನಿಂತುಕೊಂಡು ತರಾವೀಹ್ ನಮಾಜ್ ಮಾಡಿದವರು 6 ಅಡಿ ಮಣ್ಣಿನಲ್ಲಿ ಇವತ್ತು ಮಲಗಿರುವುದು ಅವರವರಿಗೆ ಗೊತ್ತಿರುತ್ತೆ. ಎಷ್ಟೋ ಜನ ಅವರಿಗೆಲ್ಲರಿಗೂ ಮಗಫಿರತು ಮತ್ತು ಮರಹಮತನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನಮಗೂ ನಮ್ಮ ತಂದೆ ತಾಯಿ ಮಡದಿ ಮಕ್ಕಳಿಗೂ ನಮ್ಮ ಸುಲಾತ್ ಮಜ್ಲಿಸಲ್ಲಿ ಭಾಗಿಯಾಗುವ ಸರ್ವರಿಗೂ ಅಲ್ಲಾಹು ಆಫಿಯತ್ ಮತ್ತು ಆರೋಗ್ಯವನ್ನು ದೀರ್ಘಾಯುಷ್ವನ್ನು ಅಲ್ಲಾಹು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಆತ್ಮೀಯ ಸಹೋದರರೇ, ರಂಜಾನ್ ತಿಂಗಳು ಬಂತೆಂದಾಗ ನಾವು ಎಷ್ಟು ಖುಷಿ ಪಡುತ್ತಿದ್ದೇವೆ. ಆ ಖುಷಿ ಇನ್ಶಾ ಅಲ್ಲಾಹ್ ನಮ್ಮ ಮರಣ ತನಕ ನಾವು ರಂಜಾನ್ ಬರುವಾಗ ಖುಷಿ ಪಡಬೇಕು. ಎಷ್ಟೇ ರೋಗಿಯಾಗಿರಲಿ, ರೋಗ ಇಲ್ಲದವನಾಗಿರಲಿ, ರಂಜಾನ್ ಬಂತೆಂದರೆ ತುಂಬ ಖುಷಿ ಪಡಬೇಕು. ಇವತ್ತು ಬೆಳಿಗ್ಗೆಯಿಂದ ಇಷ್ಟೊತ್ತು ಎಷ್ಟೋ ಜನ ದುಆ ವಸಿಯತ್ ಮಾಡಿದವರು ಬೆಂಗಳೂರಿನಿಂದ ಫೋನ್ ಮಾಡಿ, ಉಸ್ತಾದ್ ನಾವು ಈ ಥರ ತೊಂದರೆಯಲ್ಲಿದ್ದೀವಿ, ನಮಗೆ ದುಆ ಮಾಡಬೇಕು ಎಂದು ಹೇಳಿದವರು. ಅದಕ್ಕೆ ನಾನು ಇವತ್ತು ಇನ್ಶಾ ಅಲ್ಲಾ ರಂಜಾನಿನ ವಿಷಯದಲ್ಲಿ ವಿಶಾಲವಾಗಿ ಒಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ರಂಜಾನ್ ವಿಷಯ ಎಲ್ಲರಿಗೂ ಗೊತ್ತು. ಇವತ್ತಿನ ತರಾವೀಹ್ ನಮಾಜ್ ಮಾಡಬೇಕು, ನಾಳೆ ರೋಜಾ ಮಾಡಬೇಕು. ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜಿಕ್ರ್ಗಳು ಹೇಳಿ ಕುರ್ಆನ್ ಓದಿ ಅಲ್ಲಾಹನಿಗೆ ನಾವು ಧನ್ಯರಾಗಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಜಿಕ್ರ್ಗಳು ಹೇಳಿ ನನ್ನ ಸ್ವಲಾತ್ ಮಜ್ಲಿಸನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಷ್ಟೋ ಜನಗಳು ಇವತ್ತು ನನ್ನ ಈ ಲೈವ್ ನೋಡುತ್ತಿರಬಹುದು ಎಂದು ಭಾವಿಸ್ತಾ ಇದ್ದೇನೆ. ರಂಜಾನ್ ತಿಂಗಳು ಅದನ್ನು ನಮಗೆ ಯಾವತ್ತೂ ಕೂಡ ಒಂದು ನೆಗ್ಲೆಕ್ಟ್ ಆಗಿ ನೋಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸ್ಟೇಟಸಲ್ಲಿ ಯಾವತ್ತೂ ಮನಸ್ಸಿನ ಸ್ಟೇಟಸ್, ಮೊಬೈಲ್ ಸ್ಟೇಟಸ್ ಅಲ್ಲ, ನಮ್ಮ ಮನಸ್ಸಲ್ಲಿರುವ ಸ್ಟೇಟಸ್ಸಲ್ಲಿ ಯಾವತ್ತೂ ಕೂಡ ರಂಜಾನ್ ಆಗಿರಬೇಕು. ಈ 30 ದಿನ ರಂಜಾನ್ 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 ತಿಂಗಳು, ರಂಜಾನ್ ತಿಂಗಳು ಎಂದು ಹೇಳುವಾಗ ಅಷ್ಟೊಂದು ಸಂತೋಷ ಪಡುವವರಾಗಿರಬೇಕು ನಾವು. ಅಲ್ಲಾಹನ ಮಹಾತ್ಮರಾದಂತಹ ಔಲಿಯಾಗಳು, ಅಲ್ಲಾಹನ ಉಲಮಾಗಳು ಅವರನ್ನು ಭಯಪಟ್ಟುಕೊಂಡು ಆರಾಧನೆ ಮಾಡಿ ಇಬಾದತ್ ಮಾಡಿ ಜೀವನ ಮಾಡಿದವರಾಗಿದ್ದಾರೆ. ಅದೇ ಥರ ನಾವು ಕೂಡ ಒಂದಲ್ಪವಾದರೂ ಅಲ್ಲಾಹನನ್ನು ಭಯಪಟ್ಟುಕೊಂಡು ಜೀವನ ಮಾಡುವವರಾಗಿರಬೇಕು. ಒಳ್ಳೆಯ ರಾತ್ರಿಯಾಗಿರುತ್ತದೆ ಇವತ್ತು ನಮಗೆ ಬರ್ತಾ ಇರುವುದು. ರಂಜಾನಿನ ಪ್ರಥಮ ರಾತ್ರಿ ಇವತ್ತು. ಇನ್ಶಾ ಅಲ್ಲಾ ಇವತ್ತು ಚಂದ್ರ ದರ್ಶನವಾಗುತ್ತೆ. ಚಂದ್ರ ದರ್ಶನವಾದರೆ ನಾವು ತರಾವೀಹ್ ನಮಾಜ್ ಮಾಡ್ತೀವಿ. ತರಾವೀಹ್ ನಮಾಜ್ ಮಾಡಿಕೊಂಡು ನಮ್ಮ ಕುಟುಂಬದವರಿಗೆ ನಾವು ದುಆ ಮಾಡೋಣ. ನಮ್ಮನ್ನು ಪ್ರೀತಿ ಮಾಡುವವರು, ನಮಗೆ ಸಹಾಯ ಮಾಡಿದವರು ಎಲ್ಲರಿಗೂ ನಾವು ದುಆ ಮಾಡೋಣ. ನಮ್ಮ ದುಆಗೆ ಅಲ್ಲಾಹು ಇಜಾಬತ್ ಕೊಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅದರಿಂದ ನಾವು ಸ್ವಲ್ಪ ಇಸ್ತಿಗ್ಫಾರ್ ಹೇಳಿ, ತಹಲೀಲ್ಗಳು ಹೇಳಿ ಒಂದು ಒಳ್ಳೆಯ ಒಂದು ದುಆ ಮಾಡೋಣ ಇನ್ಶಾ ಅಲ್ಲಾಹ್. ಗಂಜಾಮ್ ಸ್ವಲಾತ್ ಮಜ್ಲಿಸ್ಗೆ ಕರ್ನಾಟಕ ಭಾಗದಿಂದ ಎಷ್ಟೋ ಮುಕ್ಕು ಮೂಲೆಗಳಿಂದ ಬರುವವರು, ಅದೇ ರೀತಿ ತಮಿಳುನಾಡು ಭಾಗದಿಂದ, ಕೇರಳ ಭಾಗದಿಂದ ಎಷ್ಟೋ ಜನ ಸ್ವಲಾತ್ ಮಜ್ಲಿಸ್ಗೆ ಬರುವವರು.
1 ತಿಂಗಳು ಉಸ್ತಾದ್ ಸುಲಾತ್ ಮಜಲಿಸ್ ಇಲ್ಲಲ್ವಾ, ನಾವು ತುಂಬ ನೊಂದುಕೊಳ್ಳುತ್ತಿದ್ದೇವೆ, ಆ ಮಜಲಿಸಿನ ನೋಡಬೇಕೆಂದಾದರೆ 1.5 ತಿಂಗಳು ನಾವು ಕಾಯಬೇಕಲ್ಲವೇ ಎಂದು ನೊಂದ ಮನಸ್ಸಿಂದ ಹೇಳಿದವರು ಇನ್ನಿತರ ಧರ್ಮದವರು ಕೂಡ ಹೇಳಿದ್ದಾರೆ. 1.5 ತಿಂಗಳು ನಾವು ಕಾಯಬೇಕಲ್ಲ ಗುರುಗಳೇ, ಅದು ರಂಜಾನಲ್ಲಿ ನಿಮಗೆ ದುಆ ಮಜ್ಲಿಸ್ ಮಾಡೋಕ್ಕೆ ಆಗಲ್ವಾ ಅಂತ ಕೇಳಿದಾಗ ಸಹರಿಗೆ ಮತ್ತು ಇಫ್ತಿಯಾರಿಗೆ ತುಂಬ ಭಂಗ ಬರುವುದರಿಂದ, ಕಷ್ಟವಾಗುವುದರಿಂದ ಆ ತಿಂಗಳಲ್ಲಿ ಮಾಡಲಿಕ್ಕೆ ನಮಗೆ ಕಷ್ಟವಾಗುತ್ತದೆ ಎಂದು ಹೇಳಿ ಅವರನ್ನು ಸಮಾಧಾನ ಮಾಡಿದ್ದೇವೆ. ಇನ್ಶಾ ಅಲ್ಲಾಹ್ ರಂಜಾನ್ ಮುಗಿದ ತಕ್ಷಣ ಪ್ರಥಮ ಗುರುವಾರವೇ ಹಬ್ಬ ಈದ್ ಆಚರಣೆ ಮಾಡಿ ಪ್ರಥಮ ಗುರುವಾರವೇ ಇನ್ಶಾ ಅಲ್ಲಾಹ್ ನಮ್ಮ ಸ್ವಲಾತ್ ಮಜ್ಲಿಸ್ ಗಂಜಾಮಿನಲ್ಲಿ ಪ್ರಾರಂಭವಾಗುತ್ತದೆ. ನಮ್ಮೆಲ್ಲರ ಕಷ್ಟಗಳನ್ನು ಅಲ್ಲಾಹು ತೀರಿಸಿಕೊಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾಹ್ ನಾವೊಂದು ಯಾಸೀನ್ ಓದಿ ಒಂದು ದುಆ ಮಾಡಬೇಕು. ಇವತ್ತು ಒಳ್ಳೆಯ ರಾತ್ರಿ, ಒಳ್ಳೆಯ ಇಲಾ ಹضرة سيدنا وشفيعنا وحبيبنا مصطفى محمد صلى الله عليه وسلم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. ياسين والقرآن الحكيم إنك لمن المرسلين على صراط مستقيم تنزيل العزيز الرحيم لتنذر قوما ما أنذر آباؤهم فهم غافلون لقد حق القول على أكثرهم فهم لا يؤمنون إنا جعلنا في أعناقهم أغلالا فهي إلى الأذقان فهم مقمحون وجعلنا من بين أيديهم صدا ومن خلفهم صدا فأغشيناهم فهم لا يبصرون وسواء عليهم أنذرتهم أم لم تنذرهم لا يؤمنون إنما تنذر من اتبع الذكر وخشي الرحمن بالغيب فبشره بمغفرة وأجر كريم إنا نحن نحيي الموتى ونكتب ما قدموا وآثارهم وكل شيء نحصيناه في إمام مبين واضرب لهم مثلا أصحاب القرية إذ جاءها المرسلون إذا أرسلنا إليهم 2 فكذبوهما فعززنا بثالث فقالوا إنا إليكم مرسلون قالوا ما أنتم إلا بشر مثلنا وما أنزل الرحمن من شيء إن أنتم إلا تكذبون قالوا ربنا يعلم إنا إليكم لمرسلون وما علينا إلا البلاغ المبين قالوا إنا تطيرنا بكم لئن لم تنتهوا لنرجمنكم وليمسنكم منا عذاب أليم قالوا طائركم معكم إن ذكرتم بل أنتم قوم مسرفون وجاء من أقصى المدينة رجل يسعى قال يا قوم اتبعوا المرسلين اتبعوا من لا يسألكم أجرا وهم مهتدون وما لي لا أعبد الذي فطرني وإليه ترجعون أتخذ من دونه آلهة إن يردني الرحمن بضر لا تغني عني شفاعتهم شيئا ولا ينقذون إني إذا لفي ضلال مبين إني آمنت بربكم فاسمعون قيل ادخل الجنة قال يا ليت قومي يعلمون بما غفر لي ربي واجعلني من المكرمين وما أنزلنا على قومه من بعده من جن من السماء وما كنا منزلين إن كانت إلا صيحة واحدة وإذا هم خامدون يا حسرة على العباد ما يأتيهم من رسول إلا كانوا به يستهزئون ألم يروا كما أهلكنا قبلهم من القرون أنهم إليهم لا يرجعون وإن كل لما جميع لدينا محضرون وآية لهم الأرض الميتة وحيناها وأخرجنا منها حبا فمنه يأكلون وجعلنا فيها جنات من نخيل وعناب وفجرنا فيها من العيون ليأكلوا من ثمره وما عملته أيديهم فلا يشكرون سبحان الذي خلق الأزواج كلها مما تنبت الأرض ومن أنفسهم ومما لا يعلمون وآية لهم الليل الأسلخ منه النهار فإذا هم مظلمون والشمس تجري لمستقر لها ذلك تقدير العزيز العليم والقمر قدرناه منازل حتى عاد كالعرجون القديم لا الشمس ينبغي لها أن تدرك القمر ولا الليل سابق النهار وكل في فلك يسبحون
وآية لهم أنا حملنا ذريتهم في الفلك المشحون وخلقنا لهم من مثله ما يركبون وإن نشأ نغرقهم فلا صريخ لهم ولا هم ينقذون إلا رحمة منا ومتاعا إلى حين وإذا قيل لهم اتقوا ما بين أيديكم وما خلفكم لعلكم ترحمون وما تأتيهم من آية من آيات ربهم إلا كانوا عنها معرضين وإذا قيل لهم انفقوا مما رزقكم الله قال الذين كفروا للذين آمنوا أنطعم من لو يشاء الله طعمه إن أنتم إلا في ضلال مبين ويقولون متى هذا الوعد إن كنتم صادقين ما ينظرون إلا صيحة واحدة تأخذهم وهم يخصفون فلا يستطيعون توصية ولا إلى أهلهم يرجعون ونفخ في الصور فإذا هم من الجداث إلى ربهم ينسلون قالوا يا ويلنا من بعثنا من مرقدنا هذا ما وعد الرحمن صدق المرسلون إن كانت إلا صيحة واحدة فإذا هم جميع لدينا محضرون فاليوم لا تظلم نفس شيئا ولا تجزون إلا ما كنتم تعملون إن أصحاب الجنة اليوم في شغل فاكهون هم وأزواجهم في ظلال على الأرائك متكئون لهم فيها فاكهة ولهم ما يدعون سلام قولا من رب رحيم وامتازوا اليوم أيها المجرمون ألم أعهد إليكم يا بني آدم أن لا تعبدوا الشيطان إنه لكم عدو مبين وأن يعبدوني هذا صراط مستقيم ولقد أضل منكم جبلا كثيرا فلم تكونوا تعقلون هذه جهنم التي كنتم توعدون اسلوها اليوم بما كنتم تكفرون اليوم نختم على أفواههم وتكلمنا أيديهم وتشهد أرجلهم بما كانوا يكسبون ولو نشاء لتمسنا على أعينهم فاستبقوا الصراط فأنى يبصرون ولو نشاء لمسخناهم على مكانتهم وما استطاعوا مضيا ولا يرجعون ومن نؤمره ننكسه في الخلق أفلا يعقلون وما علمناه شعرا ما ينبغي له وإلا ذكر وقرآن مبين لينذر من كان حيا ويحق القول للكافرين أولم يروا أنا خلقنا لهم مما عملت أيدينا أنعاما فهم لا مالكون وظللناها لهم فمنها ركوبهم ومنها يأكلون ولهم فيها منافع ومشارب فلا يشكرون واتخذوا من دون الله آلهة لعلهم ينصرون لا يستطيعون نصرهم وهم لهم جند محضرون فلا يحزنك قولهم إنا نعلم ما يسرون وما يعلنون أولم ير الإنسان أنا خلقناه من نطفة فإذا هو خصيم مبين وضرب لنا مثلا من نسي خلقه قال من يحيي العظام وهي رميم قل يحييها الذي أنشاها أول مرة وهو بكل خلق عليم الذي جعل لكم من الشجر الأخضر نارا فإذا أنتم منه توقدون أوليس الذي خلق السماوات والأرض بقادر على أن يخلق مثلهم بلى وهو الخلاق العليم إنما أمره إذا أراد شيئا أن يقول له كن فيكون فسبحان الذي بيده ملكوت كل شيء وإليه ترجعون صدق الله المولانا العظيم جددوا إيمانكم ونوروا قلوبكم وزينوا ألسنتكم بقول لا إله إلا الله 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 استغفروا ربكم إنه كان غفارا يرسل السماء عليكم مدرارا أستغفر الله العظيم أستغفر الله العظيم
ಅಸ್ತಗ್ಫಿರುಲ್ಲಾಹಲ್ ಅಲೀಮ್, 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 ಅಸ್ತಗ್ಫಿರುಲ್ಲಾಹಲ್ أستغفر الله العظيم، 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 أستغفر الله العظيم. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಾವು ಓದಿ ಹೇಳಿದಂತಹ ದಿಕ್ರುಗಳು ಅದೇ ತರಹ ಇಸ್ತಿಗ್ಫಾರ್ಗಳು ನಮ್ಮಿಂದ ಅಲ್ಲಾಹು ಕಬೂಲ್ ಮಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾಹ್ ನನ್ನ ಈ ಲೈವ್ ನೋಡುತ್ತಿರುವವರಿಗೂ ಅದೇ ಥರ ನನ್ನ ಗಂಜಾಮ್ ಸ್ವಲಾತ್ ಮಜ್ಲಿಸ್ಗೆ ಬರುವವರಿಗೆಲ್ಲರಿಗೂ ಕೂಡ ಇನ್ಶಾ ಅಲ್ಲಾಹ್ ಅಜ್ಮೀರಿಗೆ ಹೋದಾಗ ಪ್ರತ್ಯೇಕ ಒಂದು ನನ್ನ ದುಆ ಮಜ್ಲಿಸಲ್ಲಿ ಮಾಡ್ತೀನಿ. ರಂಜಾನ್ ಮುಗಿದು ಪ್ರಥಮ ಗುರುವಾರ ನಾನು ದುಆ ಮಜ್ಲಿಸ್ ಪ್ರಾರಂಭ ಮಾಡಿ ಅವತ್ತೇ ರಾತ್ರಿ ನಾನು ಮತ್ತು ಮೈಸೂರು ಒಬೈದ್ ಇಬ್ಬರು ಕೂಡ ನಾನು ಮತ್ತು ಒಬೈದ್ ಇಬ್ಬರು ಅಜ್ಮೀರಿಗೆ ಹೋಗ್ತಾ ಇದ್ದೀವಿ. ಇನ್ಶಾ ಅಲ್ಲಾಹು ತೌಫೀಕ್ ಕೊಟ್ಟರೆ ಅಜ್ಮೀರ್ ಓದು ಬಂದ ಮೇಲೆ ಉಮ್ರಾ ಕೂಡ ಮಾಡಬೇಕೆಂಬ ಒಂದು ಉದ್ದೇಶವೂ ಕೂಡ ಇದೆ. ಅಲ್ಲಾಹು ನಮ್ಮಿಂದೆಲ್ಲವೂ ಕಬೂಲ್ ಮಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮೈಸೂರು ಒಬೈದ್ ಕಡ್ಡಾಯವಾಗಿ ನಾವು ಹೋಗಲೇಬೇಕು ಉಸ್ತಾದ್, ನನ್ನೊಟ್ಟಿಗೆ ನೀವು ಬರಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಒಬೈದ್ ಕರ್ಕೊಂಡು ಹೋಗುವುದು. ಅಲ್ಲಾಹುವೇ ಒಬೈದ್ ಮಾಡುವಂತಹ ಅವನ ತಂದೆ ಮಾಡುವಂತಹ ಒಂದು ಬಿಸಿನೆಸ್ಸಲ್ಲಿ ಧಾರಾಳ ಬರಕತ್ತು ಕೂಡ ಗ್ರಹಿಸಬೇಕು. ಅಲ್ಲಾಹ್ ದುಆ ವಸಿಯತ್ತು ಮಾಡಿದವರು ನಾನಾ ವ್ಯಕ್ತಿಗಳಿದ್ದಾರೆ. ಒಬೈದ್ ಕುಟುಂಬ, ಅದೇ ರೀತಿ ನಮ್ಮ ಪ್ರತ್ಯೇಕವಾಗಿ ಗಂಜಾಮ್ ಕಮಿಟಿ ಭಾರವಾಹಿಗಳು ಪ್ರತ್ಯೇಕ ದುಆ ವಸಿಯತ್ತು ಮಾಡಿದವರು, ಅದೇ ರೀತಿ ಗಂಜಾಮ್ ಮಜ್ಲಿಸ್ಗೆ ಬರುವಂತಹ ಆತ್ಮೀಯವಾಗಿ ನಮ್ಮ ಮಜ್ಲಿಸನ್ನು ಮಹಬ್ಬತ್ತು ಮಾಡುತ್ತಿರುವಂತಹ ಸ್ವಾಮಿಯವರು ಇವತ್ತು ಕೂಡ ಬೆಳಿಗ್ಗೆ ಫೋನ್ ಮಾಡಿದರು. ಕಾರಣಾಂತರಗಳಿಂದ ನಾನು ಅವರ ಫೋನ್ ರಿಸೀವ್ ಮಾಡಿಲ್ಲ. ಇನ್ಶಾ ಅಲ್ಲಾ ನಿಮ್ಮ ಯಾವುದೇ ಒಂದು ಲೈವ್ ಬಂದಾಗಲೂ ಕೂಡ ಉಸ್ತಾದ್, ನಿಮ್ಮ ಯಾವುದೇ ಒಂದು ಮೊಬೈಲಲ್ಲಿ ಒಂದು ಚಿಕ್ಕ ಒಂದು ಕ್ಲಿಪ್ ಬಂದರೂ ಕೂಡ ನಾನು ಅದನ್ನು ನೋಡ್ತಾ ಇರ್ತೀನಿ ಗುರುಗಳೇ. ಒಂದು ದಿನಕ್ಕೆ 4-5 ಸಲ ನೋಡ್ತಾ ಇರ್ತೀನಿ. ಕಳೆದ ಗುರುವಾರದ ದುಆ ಮಜ್ಲಿಸ್ ನೀವು ಮಾಡಿದ್ದು ಪ್ರತಿದಿನ ನಾನು ವಾರಕ್ಕೆ 5 ಸಲವಾದರೂ ಆ ಒಂದು ವಿಡಿಯೋ ನಾನು ವೀಕ್ಷಣೆ ಮಾಡ್ತಾ ಇರ್ತೀನಿ ಅಂತ ಸ್ವಾಮಿಯವರೊಂದು ಮಾತು ಹೇಳಿದರು ಮೊನ್ನೆ ಫೋನ್ ಮಾಡಿ. ಅದೇ ಥರ ಇನ್ಶಾ ಅಲ್ಲಾ ನಮ್ಮ ಸ್ವಲಾತ್ ಮಜ್ಲಿಸ್ಗಳನ್ನು ಮಹಬ್ಬತ್ತು ಮಾಡುವಂತಹ ಎಷ್ಟೋ ಜನರು ಉಸ್ತಾದ್, ನಾನು ಅಲ್ಲಿಗೆ ಬಂದ ಮೇಲೆ ನನ್ನ ಮಜ್ಲಿಸ್ಗೆ ನಾನು ಅಲ್ಲಿ ಬಂದ ಮೇಲೆ ನಾನು ಮಾನಸಿಕವಾಗಿ ನೊಂದುಕೊಂಡಿದ್ದೆ, ಈಗ ಸಂತೋಷವಾಗಿದ್ದೇನೆ ಅಂತ ಹೇಳಿದವರು ಕೂಡ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಎಷ್ಟೋ ಜನ ಇದ್ದಾರೆ. ಅದರಿಂದ ಸಹೋದರರೇ, ನಾವೆಲ್ಲರೂ ಸಂತೋಷವಾಗಿರೋಣ. ನಮ್ಮ ಮಜ್ಲಿಸ್ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಕಬೂಲ್ ಮಾಡಲು ಅದೆಲ್ಲ ನೀವು ನಿಮ್ಮ ಪ್ರತ್ಯೇಕವಾದ ರಂಜಾನಿನ ಆರಾಧನೆಗಳು ಇಬಾದತುಗಳಲ್ಲಿ ನೀವು ದುಆ ಮಾಡ್ತಾ ಇರಬೇಕು. ಗಂಜಾಮ್ ಸ್ವಲಾತ್ಗೆ ಬರುವವರಿಗೆಲ್ಲರಿಗೂ ಕೂಡ ನನ್ನ ಲೈವ್ ನೋಡುವ ವ್ಯಕ್ತಿಗಳ ಹತ್ರ ನಾನು ದುಆ ವಸಿಯತ್ ಮಾಡ್ತಾ ಇರುವುದು, ನೀವೆಲ್ಲರೂ ಕೂಡ ನಾನು ನಡೆಸಿ ಬರುವಂತಹ ಗಂಜಾಮ್ ಸ್ವಲಾತ್ ಮಜ್ಲಿಸ್ ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ನೀವು ದುಆ ಮಾಡ್ತಾ ಇರಬೇಕು. ಅಲ್ಲಿ ಬಂದವರ ಎಲ್ಲ ಕಷ್ಟ ಪರಿಹಾರವಾಗಿ ಸಿಗಬೇಕು, ಅವರ ಸಂತೋಷ ಜೀವನ ಮಾಡಬೇಕು. ಯಾವತ್ತೂ ಮನಸ್ಸು ನೊಂದುಕೊಂಡಿರಬಾರದವರು ಹ್ಯಾಪಿಯಾಗಿ ಅವರ ಲೈಫ್ ಆಗಿರಬೇಕು ಅಂತ ನೀವು ದುಆ ಮಾಡಬೇಕು ಇನ್ಶಾ ಅಲ್ಲಾಹ್. ಯಾವತ್ತು ನಾನು ಎಲ್ಲಿ ಹೋದರೂ ಕೂಡ ಎಷ್ಟೋ ದರ್ಬಾರ್ಗಳಿಗೆ, ಅಲ್ಲಾಹನ ಔಲಿಯಾಗಳ ದರ್ಬಾರ್ಗಳಿಗೆ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಹೋದಲ್ಲಿ ಎಲ್ಲ ನನ್ನ ಗಂಜಾಮ್ ಸ್ವಲಾತಿಗೆ ಮಜ್ಲಿಸ್ಗೆ ಬರುವಂತಹ ವ್ಯಕ್ತಿಗಳಿಗೆ ನಾನು ಪ್ರತ್ಯೇಕ ದುಆ ಮಾಡ್ತಾ ಇರ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ಅಂಬಟ್ಟಿ ಉಸ್ತಾದ್ ಅಂತ ಹೇಳುವಾಗ ತಕ್ಷಣ ನನ್ನನ್ನು ನೆನಪಾಗುವುದು ಜನಗಳಿಗೆ. ಅಂಬಟ್ಟಿಯಲ್ಲಿ ನಾನು ತುಂಬ ಟೈಮ್ ನಾನಲ್ಲಿ ಮಜ್ಲಿಸ್ ಮಾಡ್ತಾ ಇದ್ದೆ. ಅಲ್ಲಿಂದ ನಾನು ಬಿಟ್ಟು ಮತ್ತೆ ಉಳ್ಳೆಹಳ್ಳಿ ಸೈದಾನಿ ಬಿವಿ ದರ್ಗಕ್ಕೆ ಬಂದು ಅಲ್ಲಿ ದುಆ ಮಜ್ಲಿಸ್ ಮಾಡ್ತಾ ಇದ್ದೆ. ಅಲ್ಹಮ್ದುಲಿಲ್ಲಾ ಅಲ್ಲಿಂದ ಬಿಟ್ಟು ಈಗ ಗಂಜಾಮ್ ಸ್ವಲಾತ್ ಮಜ್ಲಿಸ್ ಮಾಡ್ತಾ ಇದ್ದೀನಿ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನನಗೆ ಕೊಟ್ಟಂತಹ ದೊಡ್ಡ ಒಂದು ತೌಫೀಕ್, ಮೈಸೂರು ಜಿಲ್ಲೆಯಲ್ಲಿ ಒಂದು ಸ್ವಲಾತ್ ಮಜ್ಲಿಸ್ ಪ್ರಾರಂಭ ಮಾಡುವಂತಹ ಒಂದು ತೌಫೀಕ್ ಅಲ್ಲಾಹು ಕೊಟ್ಟ. ಮೈಸೂರು ಜಿಲ್ಲೆಯಲ್ಲಿ ಸ್ವಲಾತ್ ಮಜ್ಲಿಸ್ ಅದು ಸೈದಾನಿ ಬಿವಿ ದರ್ಗಾ ಶರೀಫಿನಲ್ಲಿ ಆಗಿತ್ತು ನನ್ನ ಪ್ರಾರಂಭ. ಅದರ ನಂತರ ನನ್ನ ಮಂಡ್ಯ ಡಿಸ್ಟಿಕ್ಕಲ್ಲಿ ಗಂಜಾಮ್ ಸ್ವಲಾತ್ ಮಜ್ಲಿಸ್ ಮಾಡುವಂತಹ ಒಂದು ತೌಫೀಕ್ ಅಲ್ಲಾಹು ಕೊಟ್ಟ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಈ ಮಜ್ಲಿಸಿನ ಬರಕತ್ತಿನಿಂದ ನಮ್ಮೆಲ್ಲರ ಕಷ್ಟಗಳನ್ನು ಅಲ್ಲಾಹು ಎಲ್ಲವೂ
ದೂರ ಮಾಡಿ ಮನಸ್ಸಿಗೆ ಸಂತೋಷ ಸಮಾಧಾನ ಜೀವನವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ದುಆ ವಸಿಯತ್ ಮಾಡಿದವರೆಲ್ಲ ಕಷ್ಟಕ್ಕೆ ಅಲ್ಲಾಹು ಪರಿಹಾರ ಕೊಟ್ಟು ಒಳ್ಳೆಯ ಸಂತೋಷ ಜೀವನ, ಒಳ್ಳೆಯ ಬಿಸ್ನೆಸ್ಸು, ಒಳ್ಳೆಯ ಕೆಲಸ ಕಾರ್ಯಗಳು ಅಲ್ಲಾಹು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗುವಂತಹ ತೌಫೀಕನ್ನು ಕೊಟ್ಟು ಅನುಗ್ರಹಿಸಲಿ. ಮನೆ ಇಲ್ಲದವರಿಗೆ ಅಲ್ಲಾಹು ಮನೆ ಕೊಡಲಿ, ಮಕ್ಕಳಿಲ್ಲದವರಿಗೆ ಅಲ್ಲಾಹು ಮಕ್ಕಳನ್ನು ಕೊಡಲಿ. ಅದೇ ತರಹ ಒಂದೊಂದು ರೂಪಾಯಿಗೆ ಕಷ್ಟಪಡುತ್ತಿರುವಂತಹ ಎಷ್ಟೋ ಫ್ಯಾಮಿಲಿಗಳಿದ್ದಾರೆ. ಅಲ್ಲಾಹುವೆ ಎಲ್ಲರ ಕಷ್ಟಕ್ಕೆ ನೀನು ಪರಿಹಾರ ಕೊಟ್ಟು ಅನುಗ್ರಹಿಸಬೇಕು. ಇನ್ಶಾ ಅಲ್ಲಾಹ್ ನಾಳೆ ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ನಾಳೆಯಿಂದ ಇನ್ಶಾ ಅಲ್ಲಾಹ್ ಕ್ಲಾಸ್ ಪ್ರಾರಂಭವಾಗುತ್ತೆ. ಒಂದೊಂದು ವಿಷಯದಲ್ಲಿ ನಾನು ನಿಮಗೆ ಕ್ಲಾಸ್ ಹೇಳಿಕೊಡ್ತೀನಿ. ಆ ಕ್ಲಾಸ್ ನಮ್ಮಿಂದ ಅಲ್ಲಾಹು ಕಬೂಲ್ ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.